ಎಲ್ಲರಿಗೂ ನಮಸ್ಕಾರ. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ನಾವು ಕ್ಯಾನ್ಸರ್ ಕುರಿತು ತಿಳಿಯೋಣ. ಈ ಕುರಿತು ನಮಗೆ ಮಾಹಿತಿ ನೀಡಲಿದ್ದಾರೆ ಗಂಗಾವತಿಯ ಮಲ್ಲಿಕಾರ್ಜುನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆಯುರ್ವೇದ ವಿಭಾಗದ MD ಡಾಕ್ಟರ್ ದೀಪ್ತಿ ಸಂತೋಷ್ ರವರು. ಬನ್ನಿ ಕೇಳೋಣ. ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಡಾಕ್ಟರ್ ದೀಪ್ತಿ ಸಂತೋಷ್, ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿ ಮೈತ್ರಿ, ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಎಲ್ಲ ಕೇಳುಗರಿಗೂ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಾನು ಕ್ಯಾನ್ಸರ್ ಬಗ್ಗೆ ಮಾತನಾಡುತ್ತಿದ್ದೇನೆ. ಕ್ಯಾನ್ಸರ್ ಎಂಬುದು ಈಗಿನ ಕಾಲದಲ್ಲಿ ಒಂದು ಸಾಂಕ್ರಾಮಿಕ ರೋಗವಾಗಿದೆ. ಹಾಗಾಗಿ ಫೆಬ್ರವರಿ 4ರಂದು ವಿಶ್ವ ಕ್ಯಾನ್ಸರ್ ದಿನ ಎಂದು ಆಚರಣೆ ಮಾಡುತ್ತಿದ್ದೀವಿ. ಈ ಕುರಿತು ಒಂದು ವಿಶ್ಲೇಷಣೆ, ನಿಮಗೆ ಅದರ ಜಾಗೃತಿಯನ್ನು ನಾನು ಮೂಡಿಸಲು ಮಾತಾಡಲು ಇಚ್ಛಿಸುತ್ತೇನೆ. ಕ್ಯಾನ್ಸರ್ ಎಂದರೆ ಏನು? ಮನುಷ್ಯನ ದೇಹದ ಸಕಲ ಅಂಗಗಳಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಕೋಟ್ಯಾಂತರ ಜೀವಕೋಶಗಳಿವೆ. ಈ ಜೀವಕೋಶಕ್ಕೆ ಉತ್ತೇಜನ ಸಿಕ್ಕಾಗ ಆವಾಗ ಏನಾಗುತ್ತೆ, ಇದು ಉತ್ತೇಜನ ಆಗಿ ಕ್ಯಾನ್ಸರ್ ಅದು ಕಾಯಿಲೆ ಬರುತ್ತೆ. ಹಾಗಾದರೆ ನಾವು ಏನು ಮಾಡ್ತೀವಿ, ತಪ್ಪುಗಳು ಯಾವುವು ನಾವು ಮಾಡೋದು, ನಮಗೆ ಕ್ಯಾನ್ಸರ್ ಬರಲಿಕ್ಕೆ ಕಾರಣಗಳು ಏನು ಅಂತ ತಿಳಿಯೋಣ. ಪರಿಸರ ಮಾಲಿನ್ಯ. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ, ನಾವೆಷ್ಟು ಪರಿಸರ ಮಾಲಿನ್ಯ ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಇರ್ಬೋದು, ಪ್ಲಾಸ್ಟಿಕ್ ಮನೇಲಿ ಬಳಸ್ತೀವಿ. ಆಮೇಲೆ ದೋಸೆ ಮಾಡೋಕ್ಕಂತೇಳಿ ಪ್ಯಾನ್ ಬಳಸ್ತೀವಿ. ಸೊ ಇದೆಲ್ಲ ಒಂದು ಕಾರಣನೇ. ಆಮೇಲೆ ಇನ್ನೂ ಅಂದರೆ ಅತಿ ಬಿಸಿಲಿಗೆ ಮೈ ಓಡೋದು. ಬಿಸಿಲಿಗೆ ಜಾಸ್ತಿ ಹೋದಾಗ ಸೂರ್ಯಕಿರಣದಿಂದ ಸಾಕು ನಮಗೆ ಕ್ಯಾನ್ಸರ್ ಬರುತ್ತೆ. ಮತ್ತು ರಾಸಾಯನಿಕ ವಸ್ತುಗಳನ್ನಂದು ನಾವು ತುಂಬಾ ಬಳಸ್ತಾ ಇದ್ದೀವಿ. ಆಹಾರದಲ್ಲಿ ಇರ್ಬೋದು ಅಥವಾ ನಾವು ಕೃಷಿ ಪದ್ಧತಿಯಲ್ಲಿಯೂ ಸಹ ತುಂಬ ರಾಸಾಯನಿಕವನ್ನು ಉಪಯೋಗಿಸುತ್ತೇವೆ. ಮತ್ತು ಇನ್ನೊಂದು ಕಾರಣವೇನೆಂದರೆ ಅತಿ ಕೊಬ್ಬಿನಾಂಶ ಇರುವ ಆಹಾರ. ನಾವೀಗಿನ ಕಾಲದಲ್ಲಿ ಮೆಕ್ಡೊನಾಲ್ಡ್ ಅಥವಾ ಡೊಮಿನೋಸ್ ಅಂತ ಹೊರಗಡೆ ಏನು ಪದಾರ್ಥನ ತಿಂತೀವಿ, ಹೊರಗಡೆ ಮಾಡಿರುವಂಥ ಪದಾರ್ಥ, ಚಿಕನ್ ಇರ್ಬೋದು, ಫಿಶ್ ಐಟಮ್ಸ್ ಏನು ತಿಂತಾ ಇದ್ದೀವಿ, ಅದರಲ್ಲಿ ಅತಿ ಕೊಬ್ಬಿನಾಂಶ ಇರುತ್ತೆ. ಈ ಆಹಾರ ಸೇವನೆಯಿಂದ ಕೂಡ ಕ್ಯಾನ್ಸರ್ ಬರುತ್ತೆ. ಮತ್ತು ಇನ್ನೊಂದು ಕಾರಣ ಏನಂದರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ. ಆಮೇಲೆ ಬದಲಾದ ಕೃಷಿ ಪದ್ಧತಿ, ಬದಲಾದ ಆಹಾರ ಪದ್ಧತಿ. ಈಗೇನೇ ಹೇಳಿದ್ದೆ ನಿಮಗೆ, ಬದಲಾದ ಆಹಾರ ಪದ್ಧತಿ, ನಮ್ಮ ಟೈಮ್ ಸರಿ ಇಲ್ಲ ಅಥವಾ ತುಂಬ ಮಸಾಲೆ ಪದಾರ್ಥ ತಿನ್ನುವುದು, ಈ ಥರ ನಾವು ಜೀವನ ಶೈಲಿ ಮಾಡೋದರಿಂದ ನಮಗೆ ಕ್ಯಾನ್ಸರ್ಗಳು ಬರ್ತಾ ಇದೆ ಈಗಿನ ಕಾಲದಲ್ಲಿ. ನಮ್ಮ ಭಾರತದಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ 80,000 ಹೊಸ ಕೇಸ್ಗಳು ಅಂದರೆ ಕ್ಯಾನ್ಸರ್ಗಳು ಬರ್ತಾ ಇದೆ ಕರ್ನಾಟಕದಲ್ಲಿ. ಪ್ರತಿ ವರ್ಷ ನಾವು 87,000 ಜನರಲ್ಲಿ ಕ್ಯಾನ್ಸರ್ ಕಾಣ್ತಾ ಇದ್ದೀವಿ. ಸೊ ಇದೊಂದು ಸಾಂಕ್ರಾಮಿಕ ರೋಗವೊಂದನೇ ಹೇಳ್ತಾ ಇದ್ದೀವಿ. ಅದರಲ್ಲಿ ಮಹಿಳೆಯರಿಗಂತೂ ತುಂಬಾ ಕಾಣಿಸ್ತಾ ಇರೋದಂದರೆ ಗರ್ಭಕೋಶದ ಕ್ಯಾನ್ಸರ್ ಹಾಗೂ ಸ್ತನ ಕ್ಯಾನ್ಸರ್. ಗಂಡು ಮಕ್ಕಳಲ್ಲಿ ಲಂಗ್ ಕ್ಯಾನ್ಸರ್ ಅನ್ನೋದು ತುಂಬ ಕಾಣಿಸುತ್ತೆ. ಇದಕ್ಕೆ ಕಾರಣಗಳು ಏನು ಅಂತ ನೋಡ್ತಾ ಹೋದರೆ ತಂಬಾಕು ಮತ್ತು ಕ್ಯಾನ್ಸರ್ ಬಗ್ಗೆ ತಿಳಿಯೋಣ. ತಂಬಾಕು ಅಂದರೆ ಏನು, ಬರೀ ತಿನ್ನೋದು ಅದು ಎಲೆ ಅಷ್ಟೇ ಅಲ್ಲ. ಸಿಗರೆಟ್, ಬೀಡಿ, ಚುಟ್ಟ, ಜರ್ದಾ, ಗುಟ್ಕಾ, ಪಾನ್ ಮಸಾಲ, ನಶ, ಆಮೇಲೆ ಇತರೆ ಪದಾರ್ಥಗಳನ್ನು ತಂಬಾಕು ಅಂತಲೇ ಪರಿಗಣಿಸುತ್ತೇವೆ ನಾವು. ಇದರಿಂದ ಏನಾಗುತ್ತೆ ಅಂದರೆ ಯಾವ ಕಾಯಿಲೆ ಬರುತ್ತೆ, ಯಾವ ಕ್ಯಾನ್ಸರ್ ಬರುತ್ತೆ ಅಂದರೆ ಬಾಯಿಯ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಮೂತ್ರಕೋಶದ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಶ್ವಾಸಕೋಶ ಹಾಗೂ ಗಂಟಲಿನ ಕ್ಯಾನ್ಸರ್ ಬರುತ್ತದೆ. ಇದರಿಂದ ಕೇವಲ ಕ್ಯಾನ್ಸರ್ ಅಷ್ಟೇ ಬರುವುದಲ್ಲದೆ ಹೃದಯ ಬಲಹೀನವಾಗಿ ಹೃದಯಾಘಾತ ಆಗುತ್ತೆ. ಆಮೇಲೆ ಮೂತ್ರಕೋಶದ ಕಾಯಿಲೆ ಬರುತ್ತೆ, ಪಾರ್ಶ್ವವಾಯು, ಗರ್ಭಪಾತ ಮತ್ತು ಕಡಿಮೆ ತೂಕ ಮಗು ಅಥವಾ ಬುದ್ಧಿಮಾಂದ್ಯ ಮಗುವನ್ನು ಜನಿಸುತ್ತದೆ. ಅಂದರೆ ಇದು ಕೇವಲ ತಗೊಳ್ಳೋರಿಗೆ ಅಷ್ಟೇ ಅಲ್ಲ, ಬಟ್ ಮಕ್ಕಳು, ನಾವು ಏನು ಗರ್ಭಧಾರಣೆ ಆದರೆ ಮಹಿಳೆಯರು, ಈ ಥರ ಮಕ್ಕಳಿಗೂ ಸಹ ಹುಟ್ಟು ಮಗುಗೂ ಸಹ ತೊಂದರೆ ಆಗುತ್ತದೆ. ಸೊ ತಂಬಾಕಿನ ಈ ಬಗ್ಗೆ ತಪ್ಪು ನಂಬಿಕೆ ಏನಿದೆ ಅಂದರೆ ಸಿಗರೆಟ್ಗಿಂತ ಬೀಡಿ ಹೆಚ್ಚು ಹಾನಿಕಾರವಲ್ಲ ಅಂತ. ಕೆಲವೊಬ್ರು ಏನು ಅನ್ಕೋತಾರೆ, ಒಂದು ಬೇಡಿ ಸೇರ್ಬೋದು ಆದರೆ ಸಿಗರೇಟಿಂದ ಏನಾಗಲ್ಲ, ಅದು ಬ್ರ್ಯಾಂಡೆಡ್ ಇದೆ, ಸೊ ಸಿಗರೇಟಿಂದ ಕ್ಯಾನ್ಸರ್ ಬರಲ್ಲ ಅನ್ನೋದು ಒಂದು ನಂಬಿಕೆ ಇದೆ. ಇದು ತಪ್ಪು ನಂಬಿಕೆ. ಸಿಗರೇಟ್, ಬೀಡಿ ಮಾತ್ರ ಹಾನಿಕರ ಅಂತ ಅಂದ್ಕೊಂಡಿದ್ರೆ ಇಲ್ಲ, ಅದರಿಂದ ಕೂಡ ಬೇರೆದವ್ರಿಗೂ ಸಹ ಕ್ಯಾನ್ಸರ್ ಬರುತ್ತೆ. ನಾವು ಅಷ್ಟೇ ಅಲ್ಲ, ನಾನು ಸೇರ್ತಾ ಇದ್ದೀನಿ ಅವ್ನಿಗಷ್ಟೇ ಕ್ಯಾನ್ಸರ್ ಬರುತ್ತೆ ಅನ್ನೋ ಹಾಗಿಲ್ಲ. ಅವ್ರ ಜೋಡಿ ಇರೋ ಪರಿಸರದಲ್ಲಿ ಅಥವಾ ಸುತ್ತಮುತ್ತಲು ಇರೋರು, ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ಇರ್ಬೋದು, ಆ ಮಕ್ಕಳು ಇರ್ಬೋದು, ಹೆಂಡತಿ ಇರ್ಬೋದು, ಅವ್ರಿಗೂ ಸಹ ಕ್ಯಾನ್ಸರ್ ಬರುತ್ತೆ, ಲಂಗ್ ಕ್ಯಾನ್ಸರ್. ಹಾಗಾಗಿ ಮತ್ತು ಇನ್ನೊಂದು ತಪ್ಪು ಕಲ್ಪನೆ ಜನರಲ್ಲಿ ಏನಿದೆ ಅಂದರೆ ಬ್ರ್ಯಾಂಡೆಡ್, ಅಂದರೆ ನಾವು ಬ್ರ್ಯಾಂಡ್ ತೊಗೊಂಡು ಸೇರ್ತಾ ಇದ್ದೀವಿ ಸಿಗರೇಟ್, ಸೊ ಬ್ರ್ಯಾಂಡೆಡ್ ಇದ್ದರೆ ಅದರಲ್ಲಿ ಏನೂ ಇರಲ್ಲ, ತೊಂದರೆ ಅಂತ ಭಾವಿಸ್ತಾರೆ. ಬಟ್ ಹಾಗೇನಿಲ್ಲ, ತಂಬಾಕು ಎಲ್ಲರಿಗೂ ಹಾನಿಕರನೇ. ಈಗ ನಾನು ನಿಮಗೆ ಹೇಳಿದೆ ಕಾರಣ ಏನಂತ ಹೇಳಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಈಗ ಬಾಯಲ್ಲಿ ಕ್ಯಾನ್ಸರ್ ಇರೋದು ಹೇಗೆ ನಾವು ಪರೀಕ್ಷಿಸಬಹುದು ಅನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಮನೆಯಲ್ಲೇ ಸಹ ಸ್ವಯಂ ಪರೀಕ್ಷೆ ಮಾಡಬಹುದು. ಏನಿದು ಅಂತಂದರೆ, ನೀವು ನಿಮ್ಮ ನಾಲ್ಗೆಯನ್ನು ಚಾಚಿ ನೋಡಬೇಕು. ಚಾಚಿದಾಗ ನಿಮ್ಗೆ ಏನಾದರೂ ಹಿಡಿದಾಗ ಆಗೋದು ಅಥವಾ ಚಾಚಕ್ಕೆ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ ಅಂತ ಭಾವಿಸಿದರೆ ಅದು ನೀವು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಪರೀಕ್ಷೆ ಮಾಡಿಸ್ಕೊಳ್ಬೇಕು.
ಆಮೇಲೆ ಯಾರಿಗೆ ತಂಬಾಕು ತಿನ್ನೋ ಅಭ್ಯಾಸ ಇದೆ ಅವರು ಬಾಯಲ್ಲಿ ಏನಾದರೂ ಮಚ್ಚೆ ಇದೆ ನೋಡ್ಕೊಳ್ಬೇಕು. ಕೆಂಪು ಮಚ್ಚೆ, ಬಿಳಿ ಮಚ್ಚೆ ಅಥವಾ ಏನಾದರೂ ಗಡ್ಡೆ ಥರ ಕಾಣಿಸ್ತಾ ಇದೆಯಾ, ಈ ಥರ ಏನಾದರೂ ನಿಮಗೆ ಚೇಂಜಸ್ ಅನಿಸಿದರೆ ನೀವೇನು ಮಾಡ್ಬೇಕಂತಂದರೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡಾಗ ಅದು ಕ್ಯಾನ್ಸರ್ ಹೌದೋ ಅಲ್ವೋ ಅಥವಾ ಬೇರೆ ಏನಾದರೂ ಸಣ್ಣ ಕಾಯಿಲೆ ಇದೆ ಅನ್ನೋದು ನಿಮಗೆ ಡಾಕ್ಟರ್ ಪರೀಕ್ಷಿಸಿ ನಿಮಗೆ ತಿಳಿಸ್ತಾರೆ. ಸಪೋಸ್ ಕ್ಯಾನ್ಸರೇ ಇದೆ ಅಂತ ಭಾವಿಸಿ ಬಂತಾರೆ, ರಿಪೋರ್ಟ್ ಏನಾದರೂ ಕ್ಯಾನ್ಸರ್ ಇದೆ ಅಂತ ಬಂದರೆ ಅದಕ್ಕೆ ನೀವು ಅರ್ಲಿ ಸ್ಟೇಜ್ ಆಫ್ ಕ್ಯಾನ್ಸರಲ್ಲಿ ನಾವು ಟ್ರೀಟ್ಮೆಂಟನ್ನು ತೊಗೊಳ್ಬೋದು. ಈಗ ನೀವು ಸ್ವಯಂ ಪರೀಕ್ಷೆ ಮಾಡಿ ಡಾಕ್ಟರ್ ಹತ್ರ ಹೋಗೋದನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಈಗ ಹೇಗೆ ತಡೆಗಟ್ಟಬಹುದು ಅನ್ನೋದು ತಿಳ್ಕೋಣ. ತಂಬಾಕು ಅಭ್ಯಾಸವನ್ನು ಸಂಪೂರ್ಣವಾಗಿ ಬಿಡಲೇಬೇಕು. ಇದಕ್ಕೆ ಬೇರೆ ಏನು ಟ್ರೀಟ್ಮೆಂಟ್ ಇಲ್ಲ. ಇದನ್ನು ನೀವು ತಂಬಾಕು ಸೇವನೆ ಬಿಟ್ಟರೇ ತುಂಬ ಒಳ್ಳೆಯದು. ಆಮೇಲೆ ಏನು ಮಾಡಬೇಕಂದ್ರೆ ಬಾಯಿಯನ್ನು ಪದೇ ಪದೇ ಮುಕ್ಕಳಿಸ್ಬೇಕು. ಬಾಯನ್ನು ಪದೇ ಪದೇ ಮುಕ್ಕಳಿಸಿದಾಗ ಏನಾದರೂ ಜೀವಕೋಶಗಳು ಅಂದರೆ ವೈರಾಣುಗಳು ಏನಾದರೂ ಬಾಯಲ್ಲಿದ್ದರೆ ಅದು ಹೋಗುತ್ತೆ. ಆಮೇಲೆ ಕ್ಯಾನ್ಸರಿಗೆ ಬೆಳಿಲಿಕ್ಕೆ ಆಸ್ಪದ ಇರಲ್ಲ. ಆಮೇಲೆ ಬಾಯಿಯನ್ನು ಸ್ವತಃ ಕನ್ನಡಿಯಲ್ಲಿ ಆವಾಗವಾಗ ಪರೀಕ್ಷೆ ಮಾಡ್ತಾ ಇರಬೇಕು. ಯಾವಾಗಾದರೂ ನೀವು ಮನೆಯಲ್ಲಿ ಇರ್ತಿರಲ್ಲ ಆವಾಗ ಕನ್ನಡಿ ಮುಂದೆ ನಿಂತು ಸ್ವತಃ ನೀವೇ ಪರೀಕ್ಷೆ ಮಾಡಿ ನೋಡಬೇಕು. ಆಮೇಲೆ ದಂತ ವೈದ್ಯರನ್ನು ವರ್ಷಕ್ಕೆ 1 ಸಲ ಆದರೂ ನೀವು ಹೋಗಿ ಕಾಣಬೇಕು. ದಂತ ವೈದ್ಯರು ನಿಮ್ಮನ್ನು ಪರೀಕ್ಷಿಸಿ ಏನಾದರೂ ತೊಂದರೆ ಇದ್ದರೆ ಹೇಳ್ತಾರೆ. ನೆಕ್ಸ್ಟ್ ಈಗ ನಾನು ಇನ್ನೊಂದು ಮಹತ್ವದ ವಿಷಯ ಏನಂತ ಹೇಳಿದರೆ ಮಹಿಳೆಯರಲ್ಲಿ ಕಾಣುವಂಥ ಸ್ತನ ಕ್ಯಾನ್ಸರ್ ಹಾಗೂ ಇನ್ನೊಂದು ಗರ್ಭಕೊರಳದ ಕ್ಯಾನ್ಸರ್ ಬಗ್ಗೆ ಮಾತಾಡ್ತೇನೆ. ಸೊ ಸ್ನೇಹಿತರೆ, ನಾವು ಈಗಿನ ಕಾಲದಲ್ಲಿ ನಮ್ಮ ಭಾರತ ಇದರಲ್ಲಿ ತುಂಬಾ ಮುಂದೆ ಹೋಗಿದೆ. ಸ್ತನ ಕ್ಯಾನ್ಸರ್ ಇರ್ಬೋದು, ಗರ್ಭಾಶಯ ಕ್ಯಾನ್ಸರ್ ಇರ್ಬೋದು, ತುಂಬಾ ಕಾಣಿಸ್ತಾ ಇದೆ ಈಗಿನ ಕಾಲದಲ್ಲಿ. ಸೊ ಇದಕ್ಕೆ ಕಾರಣಗಳು ಏನಂತ ತಿಳಿಯೋಣ. ಮೊದಲಿಗಾಗಿ ನಾನು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಮಾತಾಡ್ತೀನಿ. ಜನಾಂಗದ ಅಶುಚಿತ್ವ ನಾವು ತುಂಬ ಜನ ನೋಡ್ತಾ ಇದ್ದೀವಿ. ಹೈಜೀನ್ ಮೇಂಟೈನ್ ಮಾಡಲ್ಲ, ಕೆಟ್ಟ ನೀರಿರುತ್ತೆ ಆ ನೀರನ್ನು ಉಪಯೋಗಿಸ್ತಾ ಇರ್ತೀವಿ. ಅಥವಾ ಪೀರಿಯಡ್ಸ್ ಬಂದಾಗ ನಾವು ಪ್ಯಾಡ್ ಯೂಸ್ ಮಾಡಲ್ಲ, ಬಟ್ಟೆ ಯೂಸ್ ಮಾಡ್ತಾ ಇರ್ತೀವಿ. ಆ ಬಟ್ಟೆಗಳಲ್ಲಿ ಅಶುಚಿತ್ವ ಒಗೆಯಲ್ಲ, ಬಿಸಿಲಿಗೆ ಹಾಕಲ್ಲ. ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ, ಅದು ಕೂಡ ಕ್ಯಾನ್ಸರಿಗೆ ಒಂದು ಕಾರಣವಾಗುತ್ತೆ. ಆಮೇಲೆ ಅನೇಕ ಸಂಗಾತಿಗಳೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಹೊಂದುವುದು ಸಹ ಒಂದು ಕಾರಣನೇ ಇದು. ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡುವುದು ಮತ್ತು ಬಹಳ ಕಡಿಮೆ ಅಂತರದಲ್ಲಿ ಮಕ್ಕಳನ್ನು ಹೇರುವುದು, ಹೊಗೆ ಸೊಪ್ಪು ಸೇವನೆ ಇದು ಗರ್ಭಾಶಯ ಕ್ಯಾನ್ಸರಿಗೆ ಕಾರಣ. ಇದರ ಲಕ್ಷಣಗಳು ಏನು ಅಂತ ಹೇಳುವುದಾದರೆ 2 ಋತುಸ್ರಾವಗಳ ನಡುವೆ ಅಸಾಧಾರಣವಾದ ರಕ್ತಸ್ರಾವವಾಗೋದು. ಈಗ ಡೇಟ್ ಆಗಿರುತ್ತೆ ನಮಗೆ, ಬಟ್ ಪುನಃ 15 ದಿನ ಆಗಿರಲ್ಲ, ಮತ್ತೆ ಪುನಃ ನಮಗೆ ರಕ್ತಸ್ರಾವ ಆಗೋದು. ಇದು ಸಹ ಒಂದು ಕ್ಯಾನ್ಸರ್ದ ಲಕ್ಷಣ. ವಯಸ್ಸಾಗಿ ಮುಟ್ಟಾದ ನಿಂತ ಮೇಲೆ 60 ವಯಸ್ಸು ಆಗಿರುತ್ತೆ, 40 ವರ್ಷ ದಾಟಿದ ಮೇಲೆ ಯಾರಿಗೆ ಮುಟ್ಟು ನಿಂತಿರುತ್ತೆ ಮತ್ತೆ ಅವ್ರಿಗೆ ಮತ್ತೆ ಮುಟ್ಟು ಕಂಡುಕೊಂಡಲ್ಲಿ ಅದು ಸಹ ಗರ್ಭಾಶಯದ ಕ್ಯಾನ್ಸರ್ ಎಂದು ಪರಿಗಣಿಸಬೇಕು. ಲೈಂಗಿಕ ಸಂಪರ್ಕದ ನಂತರ ರಕ್ತಸ್ರಾವ ಆಗುವುದು ಇದು ಸಹ ಕ್ಯಾನ್ಸರ್ದ ಒಂದು ಲಕ್ಷಣ. ಬಿಳೆ ಸೆರಗು ಅತಿ ಹೆಚ್ಚಾಗಿ ಹೋಗುವುದು, ಕೆಟ್ಟ ವಾಸನೆ ಉಳ್ಳದು ಆಗುವುದು ಹಾಗೂ ಬದಲಾದ ಬಣ್ಣವಾಗಿದ್ದರೆ ಅದು ಗರ್ಭಾಶಯ ಕ್ಯಾನ್ಸರ್ದ ಒಂದು ಲಕ್ಷಣ. ಸೊ ಇದೆಲ್ಲ ನಾನು ನಿಮಗೆ ಕಾರಣಗಳನ್ನು ಹೇಳಿದೆ, ಹೇಗೆ ಬರುತ್ತೆ ಗರ್ಭಾಶಯ ಕ್ಯಾನ್ಸರ್ ಅಂತ ಹೇಳಿ. ಸೊ ನೀವು ಏನು ಮಾಡಬೇಕು, ಮನೆಯಲ್ಲಿ ಸಹ ಇದನ್ನು ಪರೀಕ್ಷೆ ಮಾಡಿ ನೋಡ್ಬೋದು. ಯಾರಿಗೆ ಬಿಳೆ ಸೆರಗು ಹೋಗ್ತಾ ಇರುತ್ತೆ ಅವರು ಅದರಲ್ಲಿ ಏನಾದರೂ ವಾಸನೆ ಬರುವುದು ಅಥವಾ ಏನಾದರೂ ಕಲರ್ ಚೇಂಜ್ ಆಗಿರುತ್ತೆ, ಬಿಳಿದು ಹಸಿರು ಈ ಥರ ಕಲರ್ ಬರೋದು, ಆಮೇಲೆ ನಿಮಗೆ ಪದೇ ಪದೇ ತುರಿಕೆ ಬರೋದು, ಈ ಥರ ಎಲ್ಲ ಲಕ್ಷಣ ಇದ್ದರೆ ನೀವು ಮಹಿಳಾ ಡಾಕ್ಟರ್ ಹತ್ರ ಹೋಗಿ ನಿಮ್ಮನ್ನು ಪರೀಕ್ಷೆ ಮಾಡಿಸ್ಕೋಬೇಕು. ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಪ್ಯಾಪ್ ಟೆಸ್ಟ್ ಅಂತ ಮಾಡ್ತಾರೆ. ಯಾರು 40 ವರ್ಷ ದಾಟಿದಿರೋ ಪ್ರತಿ ವರ್ಷ ಪ್ಯಾಪ್ಸ್ಮೇರ್ ಟೆಸ್ಟನ್ನು ಕಂಪಲ್ಸರಿ ಮಾಡಬೇಕು. ಪ್ರತಿ ವರ್ಷ ಪ್ಯಾಪ್ಸ್ಮೇರನ್ನು ಟೆಸ್ಟನ್ನು ಕಂಪಲ್ಸರಿ ನೀವು ಮಾಡಿಸ್ಕೊಂಡಾಗ ನಿಮಗೆ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಥವಾ ಮುಂದೆ ನಿಮಗೆ ಬರುತ್ತಾ ಏನನ್ನೋದು ಅದ್ರ ಬಗ್ಗೆ ಒಂದು ಸೂಚನೆ ಸಹ ಕೂಡ ಸಿಗುತ್ತದೆ. ನೆಕ್ಸ್ಟ್ ನಾನು ಮಾತಾಡೋದಂದರೆ ಸ್ತನ ಕ್ಯಾನ್ಸರ್ ಬಗ್ಗೆ. ಸ್ತನ ಕ್ಯಾನ್ಸರ್ ಅಂತಂದರೆ ಅದು ಸಹ ನಾವು ಈಗ ಹೇಳಿದಲ್ಲ ಕಾರಣಗಳು, ಅದರಿಂದನೇ ಸ್ತನ ಕ್ಯಾನ್ಸರನ್ನು ನಮಗೆ ಬರುತ್ತೆ. ಪರಿಸರ ಇರ್ಬೋದು ಅಥವಾ ನಾವು ಯೂಸ್ ಮಾಡುವಂಥ ಲಿಪ್ಸ್ಟಿಕ್ಕು, ನಾವೆಲ್ಲ ಈ ಕೆಮಿಕಲ್ ಬೇಸ್ಡ್ ಲೈಫಲ್ಲಿ ಇರ್ತಾ ಇದ್ದೀವಿ. ಲಿಪ್ಸ್ಟಿಕ್ ಇರ್ಬೋದು ಅಥವಾ ಏನಾದರೂ ಕೆಮಿಕಲ್ ಯೂಸ್ ಮಾಡ್ತಿರ್ತೀವಿ, ತಿನ್ನೋದು ಕೆಮಿಕಲ್ ಜಾಸ್ತಿ ಇರುವಂಥ ಇಂಥ ಪದಾರ್ಥ ತಿನ್ನೋದ್ರಿಂದ, ಹೊರಗಡೆ ಆಹಾರ ಪದ್ಧತಿ ಜಂಕ್ ಫುಡ್ಸ್ ಈ ಥರ ತಿನ್ನೋದ್ರಿಂದ ಸ್ತನ ಕ್ಯಾನ್ಸರ್ ಬರುತ್ತೆ. ಸ್ತನ ಕ್ಯಾನ್ಸರ್ ಬಂದಾಗ ಏನು ಲಕ್ಷಣ ಕಾಣ್ಬರುತ್ತೆ, ಇದನ್ನು ನೀವು ಮನೆಯಲ್ಲಿ ಸಹ ಇದನ್ನು ಸಹ ಪರೀಕ್ಷೆ ಮಾಡ್ಕೊಳ್ಬಹುದಾ ಅಂತ ಕೇಳಿದರೆ ಹೌದು ಸ್ನೇಹಿತರೆ, ಇದನ್ನು ಸಹ ನೀವು ಮನೆಯಲ್ಲಿ ನೋಡ್ಬೋದು. ನೀವು ಕನ್ನಡಿ ಮುಂದೆ ನಿಂತು ನೋಡಬೇಕು. ನೋಡಿದಾಗ 2 ಸ್ತನಗಳು ಈಕ್ವಲ್ ಅಂದರೆ ಸೇಮ್ ಸೈಜ್ ಇತ್ತು ಅಂತಂದರೆ ಏನೂ ತೊಂದರೆ ಇಲ್ಲ. ಅಥವಾ ಏನಾದರೂ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಲ್ಲಿ, ಗಂಟು ಇದೆ ಆ ಥರ ಏನಾದರೂ ನಿಮಗೆ ಗಂಟು ಆದಲ್ಲಿ ಅಥವಾ ಏನಾದರೂ ಚೇಂಜಸ್ ಕಂಡಾಗ, ನೋವು ಆಗ್ತಾ ಇದೆ, ಕೈಯನ್ನು ಈ ಕಡೆ ಅಪೋಸಿಟ್ ಸೈಡಲ್ಲಿ ನೀವು ಮೂವ್ ಮಾಡಿದಾಗ ಅಂದರೆ ನಿಮ್ಮ ಎಡಗೈಯನ್ನು ಬಲಗೈಕ್ಕೆ ಇಟ್ಟಾಗ ಏನಾದರೂ ನಿಮಗೆ ನೋವು ಅನಿಸ್ತಾ ಇದ್ದರೆ ಇವೆಲ್ಲ ಒಂದು ಕ್ಯಾನ್ಸರ್ ಲಕ್ಷಣ ಬಗ್ಗೆ ಸೂಚನೆ ಕೊಡುತ್ತೆ. ಅಥವಾ ಏನಾದರೂ ಸ್ರಾವ ಇದ್ದರೆ, ಸ್ಮೆಲ್ ಏನಾದರೂ ಇದ್ದರೆ, ಕೆಟ್ಟ ವಾಸನೆ ಬರ್ತಾ ಇದೆ ಆ ಥರ ಏನಾದರೂ ನಿಮಗೆ ಕಂಡು ಬಂದಲ್ಲಿ ಅದು ಸ್ತನ ಕ್ಯಾನ್ಸರ್ ಬಗ್ಗೆ ನಿಮಗೆ ಒಂದು ಸೂಚನೆ ಕೊಡುತ್ತೆ. ಸೊ ಈ ಥರ ನಿಮ್ಗೆ ಏನಾದರೂ ಬಂದಾಗ ನೀವು ಹೋಗಿ ಡಾಕ್ಟರ್ ಹತ್ರ ಕಂಡು ಅದಕ್ಕೆ ನೀವು ಮ್ಯಾಮೋಗ್ರಾಮ್ ಅಂತ ಟೆಸ್ಟ್ ಮಾಡಿ ಅದನ್ನು ಮಾಡ್ತಾರೆ. ಸೊ ಇದೆಲ್ಲ ನಾನು ಹೇಳ್ತಾ ಇರೋದು ನಿಮಗೆ ಡಾಕ್ಟರ್ ಕಡೆಯಿಂದ ಹೋಗಿ ನೀವು ಮುಂದೆ ಹೋಗಿ ಮಾಡುವಂಥದ್ದು. ಸೊ ಇನ್ನು ಬರ್ದೇ ಹಾಗೆ ನೋಡ್ಕೊಳ್ಳೋದು ನಮ್ಮ ಕೈಯಲ್ಲಿ ಇರುತ್ತೆ.
ನಮಗೆ ಕ್ಯಾನ್ಸರ್ ಬರಲೇಬಾರ್ದು ಅನ್ನೋಂತಂದರೆ ನಾವು ಮಾಡ್ಕೋಬೋದು. ಅದು ತಪ್ಪಿ ಬಂದರೆ ನಾವು ನೆಕ್ಸ್ಟ್ ವೈದ್ಯರಲ್ಲಿ ಹೋಗಿ ನಾವು ಅದರ ಟ್ರೀಟ್ಮೆಂಟ್ ತಗೋತಾ ಇದ್ದೀವಿ. ಬಟ್ ಬರಬಾರ್ದು ನಮಗೆ ಕ್ಯಾನ್ಸರ್ ಅಂದರೆ ಏನು ಮಾಡಬೇಕು? ನಮ್ಮ ಜೀವನ ಶೈಲಿಯನ್ನು ನಾವು ಚೇಂಜ್ ಮಾಡ್ಕೋಬೇಕು. ಸೊ ಏನು ಮಾಡಬೇಕು? ನಾನು ನಿಮಗೆ ಮೊದಲೇ ಕಾರಣಗಳು ಹೇಳಿದ್ದೆ, ತಿಳಿಸಿದ್ದೆ. ಪರಿಸರದಿಂದ ಬರ್ತಾ ಇದೆ, ಆಮೇಲೆ ನಮ್ಮದು ಊಟ ಪದ್ಧತಿಯಿಂದ ಬರ್ತಾ ಇದೆ, ರಾಸಾಯನಿಕ ಪದಾರ್ಥಗಳನ್ನು ಜಾಸ್ತಿ ಉಪಯೋಗಿಸ್ತಾ ಇದ್ದೀವಿ. ಈಗ ನಾವೆಲ್ಲರೂ ನಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮಗೆಲ್ಲ ದೋಸೆ ಬೇಕು, ಪ್ಯಾನ್ ಯೂಸ್ ಮಾಡ್ತಾ ಇದ್ದೀವಿ, ನಾನ್ ಸ್ಟಿಕ್ ಪ್ಯಾನ್ ಬೇಕಂತೇಳಿ. ಸೊ ಇದರಿಂದ ನಮಗೆ ಕ್ಯಾನ್ಸರ್ ಬರ್ತಾ ಇದೆ ಅನ್ನೋದು ನಿಮಗೆ ಕಾರಣ ತಿಳಿಸ್ಕೊಟ್ಟಿದ್ದೇನೆ. ಸೊ ಏನು ಮಾಡಬೇಕು ಅಂದರೆ ಇವ್ರು ಆದಷ್ಟು ಅವಾಯ್ಡ್ ಮಾಡಬೇಕು. ನಮ್ಮ ಭಾರತೀಯ ಪದ್ಧತಿಯಲ್ಲಿ ನಮ್ಮ ಅಜ್ಜ ಅಜ್ಜಿ ಹಳೆ ಪದ್ಧತಿ ಏನಿತ್ತು, ಯಾವ ಥರ ಆಹಾರವನ್ನು ಅವರು ಸೇವಿಸ್ತಾ ಇದ್ರು, ಆ ಥರ ಆಹಾರವನ್ನು ನಾವು ಸೇವಿಸ್ತಾ ಬರಬೇಕು. ನೈಸರ್ಗಿಕ ಅಥವಾ ಸಾವಯವ ಅಂತೀವಿ, ಆರ್ಗ್ಯಾನಿಕ್ ಫುಡ್ ಅಂತ ಹೇಳ್ತೀವಿ. ರಾಸಾಯನಿಕ ಉಪಯೋಗಿಸದೆ ನಾವು ಬೆಳೆದಿರುವಂಥ ತರಕಾರಿ ಆಹಾರಗಳನ್ನು ಜಾಸ್ತಿ ಸೇವನೆ ಮಾಡಬೇಕು. ನಾರಿನಾಂಶ ಇರುವಂಥ ಆಹಾರ ಮತ್ತು ಹಣ್ಣುಗಳನ್ನು ಜಾಸ್ತಿ ನಾವು ಸೇವನೆ ಮಾಡಬೇಕು. ಇದರಿಂದ ಕ್ಯಾನ್ಸರ್ ತಡೆಗಟ್ಟಬಹುದು. ಆಮೇಲೆ ನಾವು ಈಗಿನ ಕಾಲದಲ್ಲಿ ಮೊದಲೆಲ್ಲ ನಾವು ನವಣಿ ತಿಂತಿದ್ವಿ, ಸಜ್ಜಿ ತಿಂತಿದ್ವಿ. ಈಗ ಅದೆಲ್ಲ ರಿಪ್ಲೇಸ್ ಮಾಡಿದ್ದೀವಿ. ನಾವು ಈಗ ಏನು ತಿಂತಾ ಇದ್ದೀವಿ? ಕೆಮಿಕಲ್ ಹಾಕಿದಂಥ ಅಕ್ಕಿ ಬೆಳೆದಿರ್ತಿರೋದು ಅದನ್ನ ತಿಂತಾ ಇದ್ದೀವಿ. ಸೊ ಇದನ್ನು ಬಿಟ್ಟು ಸಾವಯವ ಅಂದರೆ ಆಹಾರ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಳೋದು ತುಂಬ ಉತ್ತಮವಾಗೋದು. ಆಮೇಲೆ ಹಸಿ ತರಕಾರಿ ಜಾಸ್ತಿ ತಿನ್ನಬೇಕು. ಅದರಲ್ಲಿ ನಾರಿನಾಂಶ ಇರುವಂಥ ತರಕಾರಿಯನ್ನು ನಾವು ಜಾಸ್ತಿ ಉಪಯೋಗಿಸಿದ್ರೆ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ಮೆಂಟ್ ಆಗೋದಿಲ್ಲ. ಆಮೇಲೆ ತಂಬಾಕು ಸೇವನೆಯನ್ನು ಬಿಡಬೇಕು. ಸೊ ಇದೆಲ್ಲ ನಿಮ್ಮ ಊಟದ ಪದ್ಧತಿ ಆಯಿತು. ಆಹಾರ ಪದ್ಧತಿ ನಾನು ನಿಮಗೆ ತಿಳಿಸ್ಕೊಟ್ಟೆ. ಹಾಗಾದರೆ ವಿಹಾರ ಪದ್ಧತಿಗಳು ಯಾವ್ಯಾವು? ಅತಿ ಜಾಸ್ತಿ ಬಿಸಿಲಿಗೆ ಹೋಗಬಾರ್ದು, ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡಬಾರ್ದು. ಏನಾದರೂ ನಾವು ತಲೆ ಮೇಲೆ ಒಂದು ಬಟ್ಟೆ ಹಾಕೋದು ಅಥವಾ ಛತ್ರಿ ಯೂಸ್ ಮಾಡಿ ಇದನ್ನು ಕಡಿಮೆ ಮಾಡ್ಕೋಬೋದು. ಟೈಮ್ ನಾವು ಎಷ್ಟು ಬಿಸಿಲಲ್ಲಿ ನಿಂತ್ಕೋತೀವಿ ಅದನ್ನು ನಾವು ಕಡಿಮೆ ಮಾಡ್ಕೋಬೋದು. ಆಮೇಲೆ ಇದನ್ನು ಯೋಗವನ್ನು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಯೋಗ ಮತ್ತು ಪ್ರಾಣಾಯಾಮ ನಮ್ಮ ಭಾರತೀಯ ಪದ್ಧತಿಯಲ್ಲಿ ತುಂಬಾ ವಿಶ್ಲೇಷಣೆ ಅಥವಾ ತುಂಬ ಮಹತ್ವ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಪ್ರತಿನಿತ್ಯ ಮಾಡ್ತಾ ಬರಬೇಕು, ಯೋಗ ಮತ್ತು ಪ್ರಾಣಾಯಾಮ. ಆಮೇಲೆ ಗುಂಪಿನಲ್ಲಿ ಜಾಸ್ತಿ ನಾವು ಮಾತಾಡೋದು ಅಥವಾ ಗುಂಪಿನಲ್ಲಿ ಇರುವುದು. ಒಬ್ರಿಗೊಬ್ರು ನಾವು ಮಾತಾಡಿದಾಗ ನಮ್ಮದು ಸಮಸ್ಯೆ ಹೇಳಿಕೊಂಡಾಗ ನಿಮಗೆ ನಾಲೆಜ್ ಸಿಗುತ್ತೆ. ಈಗ ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಎಷ್ಟೋ ಜನ ಇದನ್ನ ಕೇಳ್ತಾ ಇಲ್ಲ ಮಹಿಳೆಯರು. ಇದನ್ನು ನೀವು ತಿಳ್ಕೊಂಡ ವಿಷಯನ ಇನ್ನೊಬ್ಬರಿಗೆ ಹೋಗಿ ಹಂಚಿದಾಗ ಅವರು ಹೇಳ್ತಾರೆ, ಈ ಥರ ಆಗ್ತಾ ಇದೆ ಅಂದರೆ ನೀವು ಹೋಗಿ ತೋರಿಸ್ಕೊಳ್ಳಿ, ಇದು ಕ್ಯಾನ್ಸರ್ದ ಲಕ್ಷಣ ಇರ್ಬೋದು ಅನ್ನೋದು ನೀವು ತಿಳಿಸ್ಕೊಟ್ಟಾಗ ಅವ್ರಿಗೂ ಸಹ ಇದು ಒಂದು ನಾಲೆಜ್ ಸಿಗತ್ತೆ. ಅವರು ಹೋಗಿ ಮುಂದೆ ಅವ್ರದ್ದು ಒಂದು ಬದುಕು ನಿರ್ಮಾಣ ಆಗುತ್ತೆ. ಅವ್ರಿಗೇನಾದರೂ ಕ್ಯಾನ್ಸರ್ ಇದ್ದರೆ ಅವರು ಸಹ ಇದನ್ನು ಮುಕ್ತಿ ಸಿಗ್ಬೋದು. ಮುಕ್ತಿಯಿಂದ ಅಂದರೆ ಅವ್ರಿಗೂ ಸಹ ಕ್ಯಾನ್ಸರ್ ಬರಲ್ಲ. ಮತ್ತು ಶುಚಿತ್ವವನ್ನು ತುಂಬ ಕಾಪಾಡ್ಕೋಬೇಕು. ಹೈಜೀನ್ ಅಂತ ಏನು ಹೇಳ್ತೀವಿ, ಎಸ್ಪೆಷಲಿ ಮಹಿಳೆಯರು ಹೈಜೀನನ್ನು ತುಂಬ ಕಾಪಾಡ್ಕೋಬೇಕು. ಪೀರಿಯಡ್ಸ್ ಆದಾಗ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡಬೇಕು. 6 ತಾಸಿಗೆ ಒಂದ್ಸಲ ಚೇಂಜ್ ಮಾಡಬೇಕು. ಆಗಲಿಲ್ಲ ಅಥವಾ ಯಾರು ಬಟ್ಟೆಯನ್ನು ಯೂಸ್ ಮಾಡ್ತಾ ಇದ್ದೀರಾ, ಬಟ್ಟೆಯನ್ನು ನೀವು ಆವಾಗವಾಗ ವಾಶ್ ಮಾಡಬೇಕು, ಬಿಸಿಲಿಗೆ ಹಾಕಬೇಕು. ಅದು ಬಿಸಿಲಿಗೆ ಅಂದಾಗ ನೆಕ್ಸ್ಟ್ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ಕಾರಣ ನಾನು ನಿಮಗೆ ಹೇಳಿದೆ, ಅಂದರೆ ಸ್ತನ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಗರ್ಭಾಶಯದ ಕ್ಯಾನ್ಸರ್ ಆಗಿರ್ಬೋದು. ಇದರಿಂದ ಕಾರಣ ಏನಂತಂದರೆ ಪರಪುರುಷರ ಜೊತೆ ನಾವು ಸಂಬಂಧ ಮಾಡಿದಾಗ ಈ ಕ್ಯಾನ್ಸರ್ ಬರುತ್ತೆ ಅಂತ ತಿಳಿಸ್ಕೊಟ್ಟಿದೆ ಕಾರಣಗಳಲ್ಲಿ. ಸೊ ಇದನ್ನು ನಾವು ಮಾಡಬಾರದು. ಇದರಿಂದ HPV ವೈರಸ್ ಇನ್ಫೆಕ್ಷನ್ ಆಗಿ ಕ್ಯಾನ್ಸರ್ ಬರುತ್ತೆ. ಸೊ ಇದನ್ನು ನಾವು ನಿಯಂತ್ರಿಸಬೇಕು. ಈಗ ನಾನು ಕ್ಯಾನ್ಸರ್ ಬಂದಿದಾಗ ಏನು ಟ್ರೀಟ್ಮೆಂಟ್ ಇರುತ್ತೆ ಅಂತ ಕೇಳಿದರೆ, ಟ್ರೀಟ್ಮೆಂಟ್ ಇದೆ. ಇನಿಷಿಯಲ್ ಸ್ಟೇಜಲ್ಲಿ ಇದ್ದ ಕ್ಯಾನ್ಸರ್ ಬರುತ್ತೆ, ಅದಕ್ಕೆ ಸರ್ಜಿಕಲ್, ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿ ಅಂತ 3 ಥರದ ಟ್ರೀಟ್ಮೆಂಟ್ ಇದೆ. ಸರ್ಜಿಕಲ್ ಅಂದರೆ ಆಪ್ರೇಷನ್ ಮಾಡಿ ಅದನ್ನು ಗಡ್ಡೆ ಏನಾದರೂ ಬೆಳೆದಿದ್ರೆ ಅದನ್ನು ತೆಗೆದು ಬಿಡ್ತೀವಿ, ಅಥವಾ ಔಷಧ ಕೊಟ್ಟು ಅದರಿಂದ ಕೀಮೋಥೆರಪಿ ಅಥವಾ ಕ್ಷಕಿರಣದಿಂದ ನಾವು ಇದನ್ನು ಎಕ್ಸ್ರೇ ಅಥವಾ ಈ ಥರ ಮಾಡಿ ಏನು ಮಾಡ್ತೀವಿ, ಕ್ಯಾನ್ಸರನ್ನು ತಡೆಗಟ್ಟಬೋದು. ಈಗ ಎಷ್ಟೋ ಜನ ಕೇಳ್ತಾ ಇದ್ದೀರಿ, ಆದರೆ ಈಗ ನಿಮ್ಮಲ್ಲಿ ಒಂದು ಕ್ವಶನ್ ಇರುತ್ತೆ, ನನಗೆ ಆಗಲೇ ಕ್ಯಾನ್ಸರ್ ಬಂದಿದೆ, ನಾವೇನು ಮಾಡಬೇಕು ಅಂತ. ಸೊ ಯಾರಾದರೂ ಆ ಥರ ಕ್ಯಾನ್ಸರ್ ಇದ್ದವರು ಇದನ್ನ ನನ್ನ ಮಾತನ್ನು ಕೇಳ್ತಾ ಇದ್ದಾರೆ, ನಿಮಗೊಂದು ಹೇಳ್ತಾ ಇದ್ದೀನಿ, ನೀವು ಕುಗ್ಗಬೇಡಿ. ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಇನ್ನೂ ದೃಢಪಡಿಸ್ಕೊಳ್ಳಿ. ಇದರಿಂದ ನಿಮಗೇನು ಭಯ ಬೇಡ. ಯಾಕಂದರೆ ಈಗ ಎಷ್ಟೋ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ನೀವು ತಗೋತಾ ಇರ್ತೀರಾ, ನಿಮಗೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಡಾಕ್ಟರ್ಸ್. ನಿಮ್ಗೆ ಹೇಳಿರ್ತಾರೆ, ಅವರು ಏನು ಭಯ ಪಡಬೇಡಿ ಅಂತ ಹೇಳಿರ್ತಾರೆ. ಸೊ ನೀವು ಭಯ ಪಡೋದು ಅವಶ್ಯಕತೆ ಇಲ್ಲ, ಕುಗ್ಗಬೇಡಿ. ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಊಟ ಮಾಡಿ ಚೆನ್ನಾಗಿರಿ, ಸಾಯ್ತೀನಿ ಅನ್ನೋ ಭಯ ಬೇಡ. ಇದನ್ನು ನಿಮಗೆ ಅನುಭವ ಆಗಿರೋದ ಮಾಹಿತಿಯನ್ನು ನಾವು ಇನ್ನೊಬ್ರಿಗೆ ಹಂಚಿಕೊಳ್ಳಿ. ವ್ಯಾಯಾಮ ಮಾಡಿ, ಪ್ರತಿನಿತ್ಯ 1 ತಾಸು ನೀವು ವ್ಯಾಯಾಮ ಮಾಡಬೇಕು. ಯೋಗ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಅಥವಾ ಬೇರೆ ನೀವು ಕುತ್ಕೊಂಡು ಬೇರೆದವ್ರ ಜೊತೆ ಮಾನಸಿಕ ಹಾಗೂ ದೈಹಿಕ 2 ಥರ ವ್ಯಾಯಾಮನೂ ನೀವು ಮಾಡಬೇಕಾಗತ್ತೆ. ಸೊ ಇದನ್ನು ನೀವು ಪ್ರತಿನಿತ್ಯ ಅಳವಡಿಸ್ಕೋಬೇಕು ನಿಮ್ಮ ಜೀವನದಲ್ಲಿ. ಸೊ ಇದು ನಾನು ಕ್ಯಾನ್ಸರ್ ಬಂದವ್ರಿಗೆ ಮಾಹಿತಿ ಕೊಟ್ಟೆ. ಹಾಗಾದರೆ ಈಗ ಕ್ಯಾನ್ಸರ್ ಬರದೇ ಇದ್ದಾಗ ಸಣ್ಣ ಮಕ್ಕಳಲ್ಲಿ ನಾವೇನಾದರೂ ಮಾಡ್ಬೋದಾ, ಅಥವಾ ಈಗಿನ ಮುಂದಿನ ಪೀಳಿಗೆಗೆ ನಾವೇನಾದರೂ ಇದೆಯಾ ಅಂತಂದರೆ, ಹೌದು, ಅದಕ್ಕೆ ಖಂಡಿತವಾಗಿ HPV ವ್ಯಾಕ್ಸಿನ್ ಅನ್ನೋದು ನಿಮಗೆ ಸಿಗುತ್ತೆ. ಇದನ್ನು ನೀವು ಎಲ್ಲಾದರೂ ಮಕ್ಕಳ ಡಾಕ್ಟರ್ ಆಗಿರ್ಬೋದು ಅಥವಾ ಮಹಿಳೆ ಡಾಕ್ಟ್ರಲ್ಲಿ ಹೋಗಿ ಕೇಳಿದರೆ ನಿಮಗೆ ಅವರು ಅವೈಲೇಬಲ್ ಮಾಡ್ತಾರೆ. ಈ ಇಂಜೆಕ್ಷನನ್ನು
9 to 14 years ಹೆಣ್ಣು ಮಕ್ಕಳಿಗೆ ಇದನ್ನು ಹಾಕಿಸ್ಬೋದು. ಇದು 2 ಡೋಸಸ್ ಇರುತ್ತೆ. ಅಕಸ್ಮಾತ್ 14 ವರ್ಷ ಆಯ್ತಂದರೆ 3 ಡೋಸಸ್ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕಂತಂದರೆ ನೀವು ಮಕ್ಕಳ ಡಾಕ್ಟರ್ ಹತ್ರ ಹೋಗಿ ಇದ್ರ ವ್ಯಾಕ್ಸಿನ್ ಬಗ್ಗೆ ಮಾಹಿತಿಯನ್ನು ಕೇಳಬಹುದು. ಸೊ ನಿಮ್ಗೆ ಇನ್ನೂ ಏನಾದರೂ ಫೋನ್ ಮುಖಾಂತರ ಕೇಳಬೇಕು, ನಮ್ಮಲ್ಲಿ ಇನ್ನೂ ಶಂಕೆ ಇದೆ, ನಮಗೆ ಇನ್ನೂ ತುಂಬ ಮಾಹಿತಿ ಬೇಕು, ತಿಳ್ಕೊಬೇಕು ಅನ್ನೋದಿದ್ದರೆ ನಾನು ನಿಮಗೆ ನಮ್ಮ ಮೊಬೈಲ್ ನಂಬರ್ ಕೊಡ್ತೀನಿ. ಈ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ ನೀವು ಸಲಹೆಯನ್ನು ಕೇಳಬಹುದು. ಸೊ ದಯವಿಟ್ಟು ಈ ನಂಬರನ್ನು ಎಲ್ಲರೂ ಬರ್ಕೊಳ್ಳಿ. 9886979296. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9886979296. ಸೊ ಇದನ್ನು ನೀವು ಸಂಪರ್ಕಿಸಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಅಂಗೈಯಲ್ಲಿದೆ. ಸೊ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕೇಳುಗರೆ, ಇದುವರೆಗೆ ಹಲೋ ಡಾಕ್ಟರ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ಯಾನ್ಸರ್ ರೋಗದ ಕುರಿತು, ಅದರ ಲಕ್ಷಣಗಳು, ಅದರ ಚಿಕಿತ್ಸೆ, ಜೀವನ ಕ್ರಮ ಹೇಗಿರಬೇಕು, ಇನ್ನು ಅನೇಕ ವಿಚಾರಗಳ ಬಗ್ಗೆ ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡಿರ್ತಕ್ಕಂಥ ಡಾಕ್ಟರ್ ದೀಪ್ತಿ ಸಂತೋಷ್ ರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FM ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಕೇಳುಗರೆ ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ತಜ್ಞ ವೈದ್ಯರಿಂದ ಸಲಹೆಗಳನ್ನ ಪಡೆದುಕೊಳ್ಳ್ರಿ ಅಂತ ಹೇಳ್ತಾ, ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ನಮಸ್ಕಾರ.